ನೋಡಿ ಎಷ್ಟು ಸೂಪರ್ ಆಗಿದೆ. ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ವಿಡಿಯೋಸ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಯ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಜಾಸ್ತಿ ದಿನ ಆಯಿತು ವಿಡಿಯೋಸು ಅಪ್ಲೋಡ್ ಮಾಡಿ ಮತ್ತು ಬ್ಲಾಗ್ ಮಾಡಿ. ಇವತ್ತು ನಾನು ಮಲ್ಲಪ್ಪ ಕೊಂಡಾಗ ಹೋಗ್ತಾಯಿದ್ದೀನಿ. ಇವತ್ತೊಂದು ಗ್ರೂಪ್ ಜೊತೆ ರೈಡ್ ಮಾಡ್ತಾ ಇರೋದು. ಇವತ್ತು ಅವ್ರ ಗ್ರೂಪ್ ಹೆಸರು ಬಂದು ಬೈಕರ್ ಬಡ್ಸ್ ಅಂತ. ಇವತ್ತು ಮಿನಿಮಮ್ ಅಂದರೆ 75+ ಬೈಕ್ಸ್ ಬರ್ತಾಯಿದೆ, ರೈಡರ್ಸ್ ಬರ್ತಾಯಿದ್ದಾರೆ ಮಲ್ಲಪ್ಪ ಕೊಂಡಾಗೆ. ಅವ್ರ ಜೊತೆ ನಾನು ಇವತ್ತು ರೈಡ್ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ಅಂದರೆ ಅವರು ಅತ್ತಿಬೆಲೆ ಟೋಲ್ಗೇಟಿಂದ ಸ್ಟಾರ್ಟಿಂಗ್ ಆಗಿದ್ರು. ಮತ್ತು ನಾನು ಇಲ್ಲೇ ನಮ್ಮ ಲೊಕೇಶನಲ್ಲಿ ಇರೋದು 15 ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಮನೆಯಿಂದ ಮಲ್ಲಪ್ಪ ಕೊಂಡಾಗೆ. ಅದರಿಂದ ಅವ್ರಿಗೆ ಹೇಳಿದೆ, ನಾನೇ ಡೈರೆಕ್ಟ್ ಮಲ್ಲಪ್ಪ ಕೊಂಡದಲ್ಲಿ ಸಿಗ್ತೀನಿ, ನೀವು ಬಂದುಬಿಡಿ ಇಲ್ಲಿ ಅಂತ. ಅದರಿಂದ ಅವರು ಇಲ್ಲಿ ಬರ್ತಾಯಿದ್ದಾರೆ, ನಾನು ಮತ್ತೆ ಹಿಂಗೆ ಹೋಗ್ತಾಯಿದ್ದೀನಿ. ಅವ್ರ ಪಾಪ ಮಾರ್ನಿಂಗ್ 4:30 ಹಂಗೆ ಬಿಟ್ಟಿದ್ದಾರೆ. ನಾನು ನೋಡಿದ್ರೆ ಇವಾಗ ಮನೆ ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಈ ಪ್ಲೇಸ್ ಯಾವುದಂತ. ಇದು ನಮ್ಮೂರ ಕಡೆ ಆ ರೋಡಲ್ಲಿರೋ ಪ್ಲೇಸ್ ಇದು. ಅಲ್ಲಿಂದ ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಜಾಸ್ತಿ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ. ಮೊನ್ನೆ ಲಾಸ್ಟ್ ವೀಡಿಯೋ ಬಂದು ಅದು ಪೆನ್ಕೊಂಡ ರೈಡ್ ಒಂದೇ ಮಾಡಿದ್ದೆ, ಆಮೇಲೆ ಎಲ್ಲೂ ಹೋಗಿಲ್ಲ. ಆಮೇಲೆ ನೈಟ್ ಔಟ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಎಕ್ಸಾಮ್ಸ್ ಬಂದುಬಿಡ್ತು, 1 ಮಂತು ಅದರಲ್ಲಿ ಇಟ್ಬಿಟ್ಟೆ. ಎಕ್ಸಾಮ್ಸು ನೋಡಬೇಕಲ್ಲ, ಮೈಂಡ್ ಬಂದು ಫೋಕಸ್ ಬಂದು ಎಕ್ಸಾಮ್ಸ್ ಮೇಲೆ ಕೊಡಬೇಕು. ಇದೊಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತೀವಿ ಅಷ್ಟೇ ಮೋಟೋ ಬ್ಲಾಗಿಂಗು. ಬಟ್ ಎಕ್ಸಾಮ್ ಮಾತ್ರ ಪಾಸ್ ಆಗಬೇಕಲ್ಲ, ಅದರಿಂದ ನಿಮ್ಗೆ ಅಪ್ಲೋಡ್ ಮಾಡಿ ಎಲ್ಲೂ ಹೋಗಿಲ್ಲ ನಾನು. ಅದೇ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಇದಕ್ಕೆ ಹೋಗ್ತಾಯಿದ್ದೀನಿ ಮಲ್ಲಪ್ಪ ಕೊಂಡಾಗೆ. 75+ ಗಾಡೀಸ್ ಬರ್ತಾಯಿದೆ ರೈಡರ್ಸು. ಇನ್ನಿಂದ ನಮ್ಮ ರೈಡ್ಸ್ ಮಾತ್ರ ಯೂನಿಕ್ ಆಗಿರುತ್ತೆ. ನಾನು ಅವರು 7 o'clock ಬರ್ತಾರಂದರು, ನಾನು ನೋಡಿದ್ರೆ ಇವಾಗ ಹೋಗ್ತಾಯಿದ್ದೀನಿ. ಪಾಪ ಅವ್ರು ರೀಚ್ ಆಗಿದ್ದಾರೋ ಇಲ್ಲ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಅಲ್ಲಿ ಲೊಕೇಶನಲ್ಲಿ ಕಾಲ್ ಮಾಡಬೇಕು ಅವ್ರಿಗೆ ಬಂದಿದ್ದಾರೋ ಇಲ್ಲ ಅಂತ. ಓ ಮೈ ಗಾಡ್, ಏನು ಇಷ್ಟು ಡೀಪ್ ಆಗಿದೆ ಇಲ್ಲಿ. ನಮ್ಮ ಬೀಸ್ಟ್ನ ಸೌಂಡ್ ಕೇಳಿ. ಇದು ಬಂದು 2 ಡೇಸಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರೋ ಪ್ಲ್ಯಾನ್ ಇದು ಹೆಂಗಂದರೆ, ಯೂನಿಟಿ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ. ಅಂದರೆ ಸ್ಟ್ರೇಂಜರ್ಸಿಂದ ಬೈಕರ್ಸು ಎಲ್ಲ ಒಂದೇ ಹತ್ರ ರೈಡ್ ಮಾಡಿಸಿ ಎಲ್ಲ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳೋದು, ಅದು ಇದರಲ್ಲಿ ನಡೆಯುತ್ತೆ. ಈ ಬೈಕರ್ಸ್ ಬಡ್ಸ್ ಅಂತ ಈ ಕಮ್ಯುನಿಟಿ ಹೆಸರು. ಆಲ್ಮೋಸ್ಟ್ ಅವರು ರೀಚ್ ಆಗಿರ್ಬೋದು. ನಾನೋಗಿ ಅಲ್ಲಿ ಪಾಯಿಂಟಲ್ಲಿ ಸಿಗಬೇಕು ಅವ್ರಿಗೆ. ಅದು ನೈಟ್ ಔಟ್ ವೀಡಿಯೋ ಸ್ವಲ್ಪ ಕಾಪಿ ರೈಟ್ಸ್ ಇಶ್ಯೂ ಆಗಿತ್ತು, ಅದರಿಂದನೇ ನಿಮಗೂ ಸರಿಯಾಗಿ ಅದು ವೀಡಿಯೋ ಎಡಿಟ್ ಮಾಡಿದರೆ ಪ್ರಾಪರಾಗಿ. ಬಟ್ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡುವಾಗ ಕಾಪಿ ರೈಟಿಂದ ಸ್ವಲ್ಪ ಇಶ್ಯೂ ಆಗಿ ಎಲ್ಲ ಅಲ್ಲಲ್ಲಿ ಸ್ವಲ್ಪ ವಾಯ್ಸ್ ಎಲ್ಲ ಬ್ರೇಕ್ ಆಗಿದೆ. ಅದರಿಂದನೇ ಆ ವೀಡಿಯೋಸ್ ಅಷ್ಟು ರೀಚ್ ಆಗಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೊಂದು ವೀಡಿಯೋಸ್ಗೋಸ್ಕರ ಇನ್ಸ್ಟಾಗ್ರಾಮ್ ID ಫಾಲೋ ಅಪ್ ಮಾಡ್ಕೊಳ್ಳಿ. ಯಾಕೋ ಇವತ್ತು ಫ್ರಂಟ್ ಬ್ರೇಕ್ ಜಾಸ್ತಿ ಬೈಟ್ ಇದ್ದಂಗಿದೆ, ಅವಾಗಿಂದ ಟೈರ್ಸ್ಗೆ ಸ್ಲಿಪ್ ಆಗ್ತಾಯಿದೆ. ಈ ಕಮ್ಯುನಿಟಿ ಇದೆಯಲ್ಲ, ಅದರಲ್ಲಿ ಜಾಸ್ತಿ ರೂಲ್ಸ್ ಇರೋದು. ಗೇರ್ಸ್ ಇದ್ದರೆ ಮಾತ್ರ ಅಲೋಸಿ ಫಾಸ್ಟಾಗಿ ಓಡ್ಸೋಕೆ ಹೋಗಲ್ಲ. ಮಿನಿಮಮ್ ಸ್ಪೀಡಿಂಗ್ ಕ್ರೂಸ್ ಬಂದವ್ರದ್ದು 80 km/h. ಅಷ್ಟರಲ್ಲೇ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಅವರೊಂದು ಕಮ್ಯುನಿಟಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ನನಗೂ ಇಷ್ಟ ಆಯಿತು, ಅದರಿಂದ ನಾನು ಆ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿದ್ದೀನಿ. ನೋಡಿ ಮಾರ್ನಿಂಗ್ ಹೆಂಗಿದೆಯಾ ಆಫ್ ರೋಡಿಂಗ್ ಥಿಂಗ್ಸು. ನಾನು ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇರೋದು ಇಲ್ಲಿ ಮಲ್ಲಪ್ಪ ಕೊಂಡೋಕ್ಕೆ. ನಮ್ಮ ಲೋಕಾಲಿಟಿಯಲ್ಲಿ ಇದ್ದರೆ ನಾನು ಇದೆ ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇರೋದಲ್ಲಿ. ಈ ಪ್ಲೇಸ್ ಜಾಸ್ತಿ ನೀವು ಎಲ್ಲ ಜಾಸ್ತಿ ಜನ ನೋಡಿರ್ತೀರ, ನೀವು ಜಾಸ್ತಿ ವೀಡಿಯೋಸಲ್ಲಿ. ಮಲ್ಲಪ್ಪ ಕೊಂಡ ಸ್ವಲ್ಪ ಫೇಮಸ್ ಪ್ಲೇಸೇ ಇದು, ಬಂದು ನೀವೇ ವಿಸಿಟ್ ಮಾಡಿ. ಇಲ್ಲಿ ಮಲ್ಲಪ್ಪ ಕೊಂಡಾಗೆ ಚೆನ್ನಾಗಿದೆ ಪ್ಲೇಸು. ನಮ್ಗೆ ಹೇಳ್ಬೇಕಂದ್ರೆ ನಮ್ಮ ಲೊಕಾಲಿಟಿ ಬಂದು 3 ಕಡೆ ಇರೋದು, ತಮಿಳ್ನಾಡು, ಆಂಧ್ರ, ಕರ್ನಾಟಕ. 3 ಬಾರ್ಡರ್ಸ್ ಒಂದೇ ಹತ್ರ ಬರುತ್ತೆ. ಫ್ರಂಟು ಬೇಕ್ಸ್ ಏನೋ ಸ್ವಲ್ಪ ವೈಟ್ ಜಾಸ್ತಿ ಇದ್ದಂಗಿದೆ, ಇಲ್ಲಾಂದರೆ ಜಾಸ್ತಿ ದಿನ ಆಯಿತು ಗಾಡಿ ಓಡಿಸಿ. ನಾನು ಒಂದು 15 ಡೇಸ್ ಆಯಿತು ಗಾಡಿ ಎತ್ತಿ, ಶೆಡಲ್ ಆಗಿಬಿಟ್ಟಿದೆ. ನಿನ್ನೆ ಈವ್ನಿಂಗ್ ವಾಷಿಂಗ್ ಮಾಡಿಸಿ ಇಕ್ಕಿದ್ದು.
ಮತ್ತೊಂದು ವೀಡಿಯೋಸ್ನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಮತ್ತು ವೀಡಿಯೋಸ್ನ ಫುಲ್ ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡ್ತಾ ಇದ್ದಾರೆ ಮತ್ತು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ವೀಡಿಯೋಸ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಈ ಕಡೆಯಿಂದ ಚೆನ್ನಾಗಿದೆ ರಸ್ತೆ ಅಂದ್ಕೊತೀನಿ. ಅದು ನಿಮಗೆ ಮುಂದೆ ಕಾಣಿಸ್ತಿದೆ ನೋಡಿ, ಅದೇ ನೋಡಿ ಅಲ್ಲಿ अब एंट्रेंस में हूँ ब्रो, अब स्टैचू कने. ಓಕೆ ಬ್ರೋ. ಅವ್ರು ರೀಚ್ ಆಗಿಬಿಟ್ಟಿದ್ದಾರೆ ಎಂಟ್ರೆನ್ಸ್. ನಾನೇ ಲೇಟ್ ಆಗಿಬಿಟ್ಟಿರೋದು ಅನ್ಕೊತೀನಿ ಇವತ್ತು. ಹಿಲ್ ಮೇಲೆ ಹತ್ತೋ ಒಂದು ಫೀಲಿಂಗ್ ಇರುತ್ತೆ ನೋಡಿ, ಆ ಫೀಲಿಂಗ್ ಯಾವಾಗ್ಲೂ ಕ್ರೇಜಿಯಾಗಿರುತ್ತೆ. ಕೌರ್ಸಲ್ಲಿ ನಾವು ಗಾಡಿನ ಬಗ್ಸ್ ಎತ್ತಿ ನೋಡಿ, ಆ ಫೀಲಿಂಗೇ ಬೇರೆ. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ, ಹಂಗಿರುತ್ತೆ ಅದು. ಜಲ್ದಿ ಪಾಪ ನಮ್ಮ ಯೂನಿಟಿ ಜೊತೆ ಜಾಯ್ನ್ ಆಗ್ತಿರೋಣ, ಲೇಟ್ ಆಗ್ತಿದೆ. ದೇವರಾಣಿ ಸೂಪರ್ ಸೆಕ್ಸಿ ಆಗಿದೆ ಇದು ಪ್ಲೇಸು. ನಾನು ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇರೋದಲ್ಲಿ. ಜಾಸ್ತಿ ಫೇಮಸ್ ಆಗಿಬಿಟ್ಟಿದೆ, ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇರೋದು. ಇಷ್ಟು ಜನ ಬರ್ತಾರೆ ಇಲ್ಲಿ ಅಂತ, ಬ್ಯಾಂಗ್ಳೂರಿಂದ ಜಾಸ್ತಿ ಜನ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ. ಅಷ್ಟು ಫೇಮಸ್ ಆಗಿದೆ ಈ ಪ್ಲೇಸ್ ಇದು. ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಪ್ಲೇಸ್ಗೆ. ನೋಡಿ ಎಷ್ಟು ಸೂಪರ್ ಆಗಿದೆ. ಮಾರ್ನಿಂಗ್ ಇನ್ನೂ ಸ್ವಲ್ಪ ಜಲ್ದಿ ಬರಬೇಕಾಗಿತ್ತು, ಇನ್ನೂ ಸಕ್ಕತ್ತಾಗಿರ್ತಾ ಇತ್ತು ಪ್ಲೇಸ್ ನೋಡೋಕ್ಕೆ.